ಈ ವಿದ್ಯಾರ್ಥಿ ತಿರುಪತಿ ಮೂಲದವನು. ಬಿಟೆಕ್ ವ್ಯಾಸಂಗವನ್ನ ಮಾಡ್ತಾ ಇದ್ದ. ಪಿಜಿಯಲ್ಲಿ ವಾಸ ಇದ್ದ. ಪಿಜಿಯಲ್ಲಿ ತಿಗಣೆಗಳ ಕಾಟ ಇತ್ತು. ಹೀಗಾಗಿ ಪಿಜಿ ಮಾಲೀಕ ಆ ಪಿಜಿಗೆ ತಿಗಣೆ ಔಷಧಿಯನ್ನ ಸಿಂಪಡಿಸಿದ್ದ. ತಿಗಣೆ ಔಷಧಿಯ ಸ್ಮೆಲ್ಗೆನೆ ತಿಗಣೆಗಳು ಸತ್ತೋಗ್ತವೆ. ಪಾಪ ಈ ಹುಡುಗನಿಗೆ ತಿಗಣೆ ಔಷಧಿ ತಮ್ಮ ಪಿಜಿ ರೂಮ್ಗೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಇರಲಿಲ್ಲ. ಸಡನ್ ಆಗಿ ಆತ ಬರ್ತಾನೆ, ರೂಮ್ ಬಾಗಿಲು ತೆಗೆದಾಗ ಆ ತಿಗಣೆ ಔಷಧಿಯ ಆ ಏನು ಸ್ಮೆಲ್ ಏನಿತ್ತು, ಆ ಸ್ಮೆಲ್ ಆತನ ದೇಹದೊಳಗೆ ಹೋಗಿ ಆತ ದುರ್ಮರಣ ಹೊಂದಿರುವಂತ ಘಟನೆ ನಡೆದಿರೋದು HAL ಪೊಲೀಸ್ ಠಾಣಾ ವ್ಯಾಪ್ತಿಯ ಪಿಜಿಯಲ್ಲಿ ನಡೆದಿರುವಂತ ಘಟನೆ ಇದು. ತಿಗಣೆ ಔಷಧಿಯ ಸ್ಮೆಲ್ನಿಂದಲೇ ಯುವಕನೊಬ್ಬ ಸಾವನ್ನಪ್ಪಿರುವಂತ ಘಟನೆ. ತಿರುಪತಿ ಮೂಲದ ಪವನ್ ಅಂತೇಳಿ ಈತನ ಹೆಸರು. ಬಿಟೆಕ್ ವ್ಯಾಸಂಗ ಮಾಡ್ತಾ ಇದ್ದ. ಪಿಜಿಯಲ್ಲಿ ವಾಸ ಇದ್ದ. ಪಿಜಿಯಲ್ಲಿ ತಿಗಣೆ ಕಾಟ ಇತ್ತು ಅಂತ ಹೇಳಿ ಪಿಜಿ ಮಾಲೀಕ ತಿಗಣೆ ಔಷಧಿಯನ್ನ ಸಿಂಪಡಿಸಿದ್ದ. ಇದರ ಸ್ಮೆಲ್ ಆತನ ದೇಹಕ್ಕೆ ಹೋಗಿ ಆತ ದುರ್ಮರಣ ಹೊಂದಿರುವಂತ ಘಟನೆ ಇದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಯಾವಾಗ ಆಗಿರುವಂತ ಘಟನೆ ಇದು? ಬೇರೇನಾದ್ರೂ ಕಾರಣ ಇತ್ತಾ? ಕೇವಲ ತಿಗಣೆ ಔಷಧಿಯ ಸ್ಮೆಲ್ಗೆ ಆತ ಮೃತಪಟ್ನ? ಅರವಿಂದ್, ಪ್ರಾಥಮಿಕವಾಗಿ ಏನ್ ವಿವರ ಇದೆ? ಏನ್ ಹೇಳ್ತಾರ ವೈದ್ಯರು? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಪಿಜಿನಲ್ಲಿ ಓರ್ವ ವಿದ್ಯಾರ್ಥಿ ತಿಗಣೆ ಸಿಂಪಡಣೆ ಮಾಡಿರುವಂತಹ ವಾಸನೆಯನ್ನ ಸೇವಿಸಿ ಆ ಮತ್ತಿನಲ್ಲಿ ಮೃತಗೇಡ ಆಗಿರುವಂತಹ ಘಟನೆ ನಡೆದಿರುವಂತದ್ದು. HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಪಿಜಿನಲ್ಲಿ ಬಿಟೆಕ್ ವಿದ್ಯಾರ್ಥಿ ಪವನ್ ಎಂಬಾತ ತಿರುಪತಿ ಮೂಲದ ಆ ವಿದ್ಯಾರ್ಥಿ ಇಲ್ಲಿ ವಾಸವಾಗಿ ವಿದ್ಯಾರ್ಥಿ ಒಂದು ಬಿಟೆಕ್ ಓದ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಪ್ರತಿ ವಾರ ರೊಟೀನ್ ಏನ್ ಕ್ಲೀನಿಂಗ್ ಇರುತ್ತೆ ಪಿಜಿನಲ್ಲಿ ತಿಗಣೆ ಜಾಸ್ತಿ ಆದಂತಹ ಹಿನ್ನೆಲೆಯಲ್ಲಿ ಆ ಒಂದು ಔಷಧಿಯನ್ನ ಸಿಂಪಡಣೆ ಮಾಡ್ತಾ ಇರ್ತಾರೆ. ಆ ವೇಳೆಯಲ್ಲಿ ಎಲ್ಲರಿಗೂ ಕೂಡ ಆ ಒಂದು ರೂಮ್ ನ ವಾಸವಾಗಿರುವಂತಹ ಆ ವಿದ್ಯಾರ್ಥಿಗಳಿಗೆ ತಿಳಿಸಿರ್ತಾರೆ, ಅಂದ್ರೆ ತಿಗಣೆ ಸಿಂಪಡಣೆ ಆಗಿರುತ್ತೆ ಅಂತ ಅನ್ನುವಂತ ಹಂತದಲ್ಲಿ ತಿಳಿಸಿರ್ತಾರೆ. ಆದ್ರೆ ಅವನಿಗೆ ಈ ಒಂದು ಮಾಹಿತಿ ಇರೋದಿಲ್ಲ. ಹಾಗಾಗಿ ಆತ ಹೋಗಿ ಪಿಜಿ ರೂಮ್ ಒಳಗಡೆ ಹೋಗ್ತಾನೆ. ಆಮೇಲೆ ಡೋರ್ ನ ಲಾಕ್ ಮಾಡ್ಕೊಳ್ತಾನೆ. ಅದಾದ ಬಳಿಕ ಆತನಿಗೆ ಗೊತ್ತಾಗಿಲ್ಲ ಅಲ್ಲಿ ತೆಗಣೆ ಔಷಧಿನ ಸಿಂಪಡಣೆ ಮಾಡಿದ್ರು ಅಂತ. ಹಾಗಾಗಿ ಆತ ಆ ಒಂದು ವಾಸನೆಯನ್ನು ಮಾಡಿದ ಬಳಿಕ ಆತ ಮೃತಗೇಡಾಗಿರುವಂತದ್ದು. ಸದ್ಯ ಮರಣೋತ್ತರ ಪರೀಕ್ಷೆಗೆ ಬೌರಿಂಗ್ ಆಸ್ಪತ್ರೆಗೆ ಮಾಹಿತಿಗಾಗಿ. ಈ ವಿದ್ಯಾರ್ಥಿ ತಿರುಪತಿ ಮೂಲದವನು. ಬಿಟೆಕ್ ವ್ಯಾಸಂಗವನ್ನ ಮಾಡ್ತಾ ಇದ್ದ. ಪಿಜಿಯಲ್ಲಿ ವಾಸ ಇದ್ದ. ಪಿಜಿಯಲ್ಲಿ ತಿಗಣೆಗಳ ಕಾಟ ಇತ್ತು. ಹೀಗಾಗಿ ಪಿಜಿ ಮಾಲೀಕ ಆ ಪಿಜಿಗೆ ತಿಗಣೆ ಔಷಧಿಯನ್ನ ಸಿಂಪಡಿಸಿದ್ದ. ತಿಗಣೆ ಔಷಧಿಯ ಸ್ಮೆಲ್ಗೆನೆ ತಿಗಣೆಗಳು ಸತ್ತೋಗ್ತವೆ. ಪಾಪ ಈ ಹುಡುಗನಿಗೆ ತಿಗಣೆ ಔಷಧಿ ತಮ್ಮ ಪಿಜಿ ರೂಮ್ಗೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಇರಲಿಲ್ಲ. ಸಡನ್ ಆಗಿ ಆತ ಬರ್ತಾನೆ, ರೂಮ್ ಬಾಗಿಲು ತೆಗೆದಾಗ ಆ ತಿಗಣೆ ಔಷಧಿಯ ಆ ಏನು ಸ್ಮೆಲ್ ಏನಿತ್ತು, ಆ ಸ್ಮೆಲ್ ಆತನ ದೇಹದೊಳಗೆ ಹೋಗಿ ಆತ ದುರ್ಮರಣ ಹೊಂದಿರುವಂತ ಘಟನೆ ನಡೆದಿರೋದು HAL ಪೊಲೀಸ್ ಠಾಣಾ ವ್ಯಾಪ್ತಿಯ ಪಿಜಿಯಲ್ಲಿ ನಡೆದಿರುವಂತ ಘಟನೆ ಇದು. ತಿಗಣೆ ಔಷಧಿಯ ಸ್ಮೆಲ್ನಿಂದಲೇ ಯುವಕನೊಬ್ಬ ಸಾವನ್ನಪ್ಪಿರುವಂತ ಘಟನೆ. ತಿರುಪತಿ ಮೂಲದ ಪವನ್ ಅಂತೇಳಿ ಈತನ ಹೆಸರು. ಬಿಟೆಕ್ ವ್ಯಾಸಂಗ ಮಾಡ್ತಾ ಇದ್ದ. ಪಿಜಿಯಲ್ಲಿ ವಾಸ ಇದ್ದ. ಪಿಜಿಯಲ್ಲಿ ತಿಗಣೆ ಕಾಟ ಇತ್ತು ಅಂತ ಹೇಳಿ ಪಿಜಿ ಮಾಲೀಕ ತಿಗಣೆ ಔಷಧಿಯನ್ನ ಸಿಂಪಡಿಸಿದ್ದ. ಇದರ ಸ್ಮೆಲ್ ಆತನ ದೇಹಕ್ಕೆ ಹೋಗಿ ಆತ ದುರ್ಮರಣ ಹೊಂದಿರುವಂತ ಘಟನೆ ಇದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಯಾವಾಗ ಆಗಿರುವಂತ ಘಟನೆ ಇದು? ಬೇರೇನಾದ್ರೂ ಕಾರಣ ಇತ್ತಾ? ಕೇವಲ ತಿಗಣೆ ಔಷಧಿಯ ಸ್ಮೆಲ್ಗೆ ಆತ ಮೃತಪಟ್ನ? ಅರವಿಂದ್, ಪ್ರಾಥಮಿಕವಾಗಿ ಏನ್ ವಿವರ ಇದೆ? ಏನ್ ಹೇಳ್ತಾರ ವೈದ್ಯರು? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಪಿಜಿನಲ್ಲಿ ಓರ್ವ ವಿದ್ಯಾರ್ಥಿ ತಿಗಣೆ ಸಿಂಪಡಣೆ ಮಾಡಿರುವಂತಹ ವಾಸನೆಯನ್ನ ಸೇವಿಸಿ ಆ ಮತ್ತಿನಲ್ಲಿ ಮೃತಗೇಡ ಆಗಿರುವಂತಹ ಘಟನೆ ನಡೆದಿರುವಂತದ್ದು. HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಪಿಜಿನಲ್ಲಿ ಬಿಟೆಕ್ ವಿದ್ಯಾರ್ಥಿ ಪವನ್ ಎಂಬಾತ ತಿರುಪತಿ ಮೂಲದ ಆ ವಿದ್ಯಾರ್ಥಿ ಇಲ್ಲಿ ವಾಸವಾಗಿ ವಿದ್ಯಾರ್ಥಿ ಒಂದು ಬಿಟೆಕ್ ಓದ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಪ್ರತಿ ವಾರ ರೊಟೀನ್ ಏನ್ ಕ್ಲೀನಿಂಗ್ ಇರುತ್ತೆ ಪಿಜಿನಲ್ಲಿ ತಿಗಣೆ ಜಾಸ್ತಿ ಆದಂತಹ ಹಿನ್ನೆಲೆಯಲ್ಲಿ ಆ ಒಂದು ಔಷಧಿಯನ್ನ ಸಿಂಪಡಣೆ ಮಾಡ್ತಾ ಇರ್ತಾರೆ. ಆ ವೇಳೆಯಲ್ಲಿ ಎಲ್ಲರಿಗೂ ಕೂಡ ಆ ಒಂದು ರೂಮ್ ನ ವಾಸವಾಗಿರುವಂತಹ ಆ ವಿದ್ಯಾರ್ಥಿಗಳಿಗೆ ತಿಳಿಸಿರ್ತಾರೆ, ಅಂದ್ರೆ ತಿಗಣೆ ಸಿಂಪಡಣೆ ಆಗಿರುತ್ತೆ ಅಂತ ಅನ್ನುವಂತ ಹಂತದಲ್ಲಿ ತಿಳಿಸಿರ್ತಾರೆ. ಆದ್ರೆ ಅವನಿಗೆ ಈ ಒಂದು ಮಾಹಿತಿ ಇರೋದಿಲ್ಲ. ಹಾಗಾಗಿ ಆತ ಹೋಗಿ ಪಿಜಿ ರೂಮ್ ಒಳಗಡೆ ಹೋಗ್ತಾನೆ. ಆಮೇಲೆ ಡೋರ್ ನ ಲಾಕ್ ಮಾಡ್ಕೊಳ್ತಾನೆ. ಅದಾದ ಬಳಿಕ ಆತನಿಗೆ ಗೊತ್ತಾಗಿಲ್ಲ ಅಲ್ಲಿ ತೆಗಣೆ ಔಷಧಿನ ಸಿಂಪಡಣೆ ಮಾಡಿದ್ರು ಅಂತ. ಹಾಗಾಗಿ ಆತ ಆ ಒಂದು ವಾಸನೆಯನ್ನು ಮಾಡಿದ ಬಳಿಕ
ಆತ ಮೃತಗೇಡಾಗಿರುವಂತದ್ದು. ಸದ್ಯ ಮರಣೋತ್ತರ ಪರೀಕ್ಷೆಗೆ ಬೌರಿಂಗ್ ಆಸ್ಪತ್ರೆಗೆ ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ. ಈ ವಿದ್ಯಾರ್ಥಿ ತಿರುಪತಿ ಮೂಲದವನು, ಬಿಟೆಕ್ ವ್ಯಾಸಂಗವನ್ನ ಮಾಡ್ತಾ ಇದ್ದ, ಪಿಜಿಯಲ್ಲಿ ವಾಸ ಇದ್ದ. ಪಿಜಿಯಲ್ಲಿ ತಿಗಣೆಗಳ ಕಾಟ ಇತ್ತು. ಹೀಗಾಗಿ ಪಿಜಿ ಮಾಲೀಕ ಆ ಪಿಜಿಗೆ ತಿಗಣೆ ಔಷಧಿಯನ್ನ ಸಿಂಪಡಿಸಿದ್ದ. ತಿಗಣೆ ಔಷಧಿಯ ಸ್ಮೆಲ್ಗೆನೆ ತಿಗಣೆಗಳು ಸತ್ತೋಗ್ತವೆ. ಪಾಪ ಈ ಹುಡುಗನಿಗೆ ತಿಗಣೆ ಔಷಧಿ ತಮ್ಮ ಪಿಜಿ ರೂಮ್ಗೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಇರಲಿಲ್ಲ. ಸಡನ್ ಆಗಿ ಆತ ಬರ್ತಾನೆ, ರೂಮ್ ಬಾಗಿಲು ತೆಗೆದಾಗ ಆ ತಿಗಣೆ ಔಷಧಿಯ ಆ ಏನು ಸ್ಮೆಲ್ ಏನಿತ್ತು, ಆ ಸ್ಮೆಲ್ ಆತನ ದೇಹದೊಳಗೆ ಹೋಗಿ ಆತ ದುರ್ಮರಣ ಹೊಂದಿರುವಂತ ಘಟನೆ ನಡೆದಿರೋದು HAL ಪೊಲೀಸ್ ಠಾಣಾ ವ್ಯಾಪ್ತಿಯ ಪಿಜಿಯಲ್ಲಿ ನಡೆದಿರುವಂತ ಘಟನೆ ಇದು. ತಿಗಣೆ ಔಷಧಿಯ ಸ್ಮೆಲ್ನಿಂದಲೇ ಯುವಕನೊಬ್ಬ ಸಾವನ್ನಪ್ಪಿರುವಂತ ಘಟನೆ. ತಿರುಪತಿ ಮೂಲದ ಪವನ್ ಅಂತೇಳಿ ಈತನ ಹೆಸರು. ಬಿಟೆಕ್ ವ್ಯಾಸಂಗ ಮಾಡ್ತಾ ಇದ್ದ, ಪಿಜಿಯಲ್ಲಿ ವಾಸ ಇದ್ದ. ಪಿಜಿಯಲ್ಲಿ ತಿಗಣೆ ಕಾಟ ಇತ್ತು ಅಂತ ಹೇಳಿ ಪಿಜಿ ಮಾಲೀಕ ತಿಗಣೆ ಔಷಧಿಯನ್ನ ಸಿಂಪಡಿಸಿದ್ದ. ಇದರ ಸ್ಮೆಲ್ ಆತನ ದೇಹಕ್ಕೆ ಹೋಗಿ ಆತ ದುರ್ಮರಣ ಹೊಂದಿರುವಂತ ಘಟನೆ ಇದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಯಾವಾಗ ಆಗಿರುವಂತ ಘಟನೆ ಇದು? ಬೇರೇನಾದ್ರೂ ಕಾರಣ ಇತ್ತಾ? ಕೇವಲ ತಿಗಣೆ ಔಷಧಿಯ ಸ್ಮೆಲ್ಗೆ ಆತ ಮೃತಪಟ್ನ? ಅರವಿಂದ್, ಪ್ರಾಥಮಿಕವಾಗಿ ಏನ್ ವಿವರ ಇದೆ, ಏನ್ ಹೇಳ್ತಾರ ವೈದ್ಯರು? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಪಿಜಿನಲ್ಲಿ ಓರ್ವ ವಿದ್ಯಾರ್ಥಿ ತಿಗಣೆ ಸಿಂಪಡಣೆ ಮಾಡಿರುವಂತಹ ವಾಸನೆಯನ್ನ ಸೇವಿಸಿ ಆ ಮತ್ತಿನಲ್ಲಿ ಮೃತಗೇಡ ಆಗಿರುವಂತಹ ಘಟನೆ ನಡೆದಿರುವಂತದ್ದು. HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಪಿಜಿನಲ್ಲಿ ಬಿಟೆಕ್ ವಿದ್ಯಾರ್ಥಿ ಪವನ್ ಎಂಬಾತ ತಿರುಪತಿ ಮೂಲದ ಆ ವಿದ್ಯಾರ್ಥಿ ಇಲ್ಲಿ ವಾಸವಾಗಿ ವಿದ್ಯಾರ್ಥಿ ಒಂದು ಬಿಟೆಕ್ ಓದ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಪ್ರತಿ ವಾರ ರೊಟೀನ್ ಏನ್ ಕ್ಲೀನಿಂಗ್ ಇರುತ್ತೆ ಪಿಜಿನಲ್ಲಿ ತಿಗಣೆ ಜಾಸ್ತಿ ಆದಂತಹ ಹಿನ್ನೆಲೆಯಲ್ಲಿ ಆ ಒಂದು ಔಷಧಿಯನ್ನ ಸಿಂಪಡಣೆ ಮಾಡ್ತಾ ಇರ್ತಾರೆ. ಆ ವೇಳೆಯಲ್ಲಿ ಎಲ್ಲರಿಗೂ ಕೂಡ ಆ ಒಂದು ರೂಮ್ ನ ವಾಸವಾಗಿರುವಂತಹ ಆ ವಿದ್ಯಾರ್ಥಿಗಳಿಗೆ ತಿಳಿಸಿರ್ತಾರೆ, ಅಂದ್ರೆ ತಿಗಣೆ ಸಿಂಪಡಣೆ ಆಗಿರುತ್ತೆ ಅಂತ ಅನ್ನುವಂತ ಹಂತದಲ್ಲಿ ತಿಳಿಸಿರ್ತಾರೆ. ಆದ್ರೆ ಪವನ್ಗೆ ಈ ಒಂದು ಮಾಹಿತಿ ಇರೋದಿಲ್ಲ. ಹಾಗಾಗಿ ಆತ ಹೋಗಿ ಪಿಜಿ ರೂಮ್ ಒಳಗಡೆ ಹೋಗ್ತಾನೆ. ಆಮೇಲೆ ಡೋರ್ ನ ಲಾಕ್ ಮಾಡ್ಕೊಳ್ತಾನೆ. ಅದಾದ ಬಳಿಕ ಆತನಿಗೆ ಗೊತ್ತಾಗಿಲ್ಲ ಅಲ್ಲಿ ತೆಗಣೆ ಔಷಧಿನ ಸಿಂಪಡಣೆ ಮಾಡಿದ್ರು ಅಂತ. ಹಾಗಾಗಿ ಆತ ಆ ಒಂದು ವಾಸನೆಯನ್ನು ಮಾಡಿದ ಬಳಿಕ ಆತ ಮೃತಗೇಡಾಗಿರುವಂತದ್ದು. ಸದ್ಯ ಮರಣೋತ್ತರ ಪರೀಕ್ಷೆಗೆ ಬೌರಿಂಗ್ ಆಸ್ಪತ್ರೆಗೆ ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ. ಈ ವಿದ್ಯಾರ್ಥಿ ತಿರುಪತಿ ಮೂಲದವನು, ಬಿಟೆಕ್ ವ್ಯಾಸಂಗವನ್ನ ಮಾಡ್ತಾ ಇದ್ದ, ಪಿಜಿಯಲ್ಲಿ ವಾಸ ಇದ್ದ. ಪಿಜಿಯಲ್ಲಿ ತಿಗಣೆಗಳ ಕಾಟ ಇತ್ತು. ಹೀಗಾಗಿ ಪಿಜಿ ಮಾಲೀಕ ಆ ಪಿಜಿಗೆ ತಿಗಣೆ ಔಷಧಿಯನ್ನ ಸಿಂಪಡಿಸಿದ್ದ. ತಿಗಣೆ ಔಷಧಿಯ ಸ್ಮೆಲ್ಗೆನೆ ತಿಗಣೆಗಳು ಸತ್ತೋಗ್ತವೆ. ಪಾಪ ಈ ಹುಡುಗನಿಗೆ ತಿಗಣೆ ಔಷಧಿ ತಮ್ಮ ಪಿಜಿ ರೂಮ್ಗೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಇರಲಿಲ್ಲ. ಸಡನ್ ಆಗಿ ಆತ ಬರ್ತಾನೆ, ರೂಮ್ ಬಾಗಿಲು ತೆಗೆದಾಗ ಆ ತಿಗಣೆ ಔಷಧಿಯ ಆ ಏನು ಸ್ಮೆಲ್ ಏನಿತ್ತು, ಆ ಸ್ಮೆಲ್ ಆತನ ದೇಹದೊಳಗೆ ಹೋಗಿ ಆತ ದುರ್ಮರಣ ಹೊಂದಿರುವಂತ ಘಟನೆ ನಡೆದಿರೋದು HAL ಪೊಲೀಸ್ ಠಾಣಾ ವ್ಯಾಪ್ತಿಯ ಪಿಜಿಯಲ್ಲಿ ನಡೆದಿರುವಂತ ಘಟನೆ ಇದು. ತಿಗಣೆ ಔಷಧಿಯ ಸ್ಮೆಲ್ನಿಂದ